ನಮಸ್ಕಾರ ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಮನೆಯಲ್ಲೇ. ಸೊ ನಾನು 2 ಆನಿಯನ್ ತೊಗೊಂಡಿದ್ದೀನಿ, ಹಾಗೆ 2 ಟೊಮ್ಯಾಟೊ. ಸೊ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ, ರೌಂಡಾಗೂ ಮಾಡ್ಕೋಬೋದು. ಸೊ ನನಗೆ ಸಣ್ಣದಾಗಿದ್ದರೆ ಇಷ್ಟ ಅಂತ ಹೀಗೆ ಮಾಡ್ಕೊತಿದ್ದೀನಿ. ಸೊ 2 ಟೊಮ್ಯಾಟೊ ಹಾಗೆ 2 ಆನಿಯನ್ ನೀವು ಕಟ್ ಮಾಡಿದ ನಂತರ ಸೊ ಬ್ರೆಡ್ ಮೇಲೆ ನೀವು ಕಿಸಾನ್ ಜಾಮ್ ಅಥವಾ ಶೆಜ್ವಾನ್ ಸಾಸ್ ಇದ್ದರೆ ಯಾವುದಾದ್ರೂ ತಗೊಂಡು ನೀಟಾಗಿ ಸವರಿಸ್ಬೇಕು, ಆಯಿತಾ. ಸೊ ಎಲ್ಲ ಕಡೆ ಹಾಕ್ತಾ ಬನ್ನಿ. ಹಾಗೆಯೇ ಮ್ಯಾಗಿ ಪೌಡರ್ ಒಂದು ಇಟ್ಕೊಂಡಿರಿ. ಸೊ ಅದನ್ನು ಕೂಡ ಹಾಕ್ಕೊಂಡ್ರೆ ಇದರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೊ ನಾನು 2 ಬ್ರೆಡ್ ಮೇಲೆ ಕೂಡ ಹಾಕ್ಕೋತಿದ್ದೀನಿ, ಆಯಿತಾ. ಕಿಸಾನ್ ಜಾಮ್ ಹಾಕ್ತಿಲ್ಲ, ಬರೀ ನಾನು ಶೆಜ್ವಾನ್ ಸಾಸ್ ಹಾಕ್ಕೊಂಡೆ. ಸೊ ಈಗ ಅದ್ರ ಮೇಲೆ ನಾನು ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಆನಿಯನ್ ಟೊಮ್ಯಾಟೊ ಹಾಕಿ ಅದ್ರ ಮೇಲೆ ಸ್ವಲ್ಪ ಮ್ಯಾಗಿ ಪೌಡರ್ ಹಾಕಿ ನೋಡಿ ಈ ಹದಕ್ಕೆ ಬಂದಿದೆ, ಆಯಿತಾ. ಇದೆಲ್ಲ ಮಾಡಿದ ನಂತರ ನಾನು ಮೈಕ್ರೋ ಓವನ್ನಲ್ಲಿ ಇದನ್ನು ಈ ಥರ ಹಾಕಿ ಇಡ್ತಿದ್ದೀನಿ ಕ್ಲೋಸ್ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು ನಾನು ಓವನಲ್ಲಿ ಇಡ್ತಿದ್ದೀನಿ. ಸೊ ಈಗ ಟೆಂಪ್ರೇಚರ್ ಸೆಟ್ ಮಾಡ್ತಿದ್ದೀನಿ, ಲೈಕ್ ಅರೌಂಡ್ 120 to 150 ಡಿಗ್ರಿ ಇಟ್ಕೊಬೋದು ನೀವು. ಸೊ ಹಾಗೆ 120 ಮಿನಿಟ್ಸ್ ಇಡ್ತಿದ್ದೀನಿ. ಬಟ್ ಇನ್ನೊಂದು ಏನಂದರೆ, ನೀವು ಮೊದಲೇ ಬ್ರೆಡನ್ನು ಚೆನ್ನಾಗಿ ಕಾಯಿಸ್ಕೊಂಡು ಅದ್ರ ಮೇಲೆ ಕೂಡ ಮಾಡಿ ಹಾಕ್ಬೋದು, ಅಥವಾ ಹೀಗೇ ಡೈರೆಕ್ಟಾಗಿ ಇಡ್ಬೋದು. ಬಟ್ ನನಗೆ ಅಷ್ಟು ಬೇಯೋದು ಬೇಡ, ಹಾಗೇ ಇರಬೇಕು ಸ್ವಲ್ಪ, ಆವಾಗ ಚೆನ್ನಾಗಿರುತ್ತೆ ರುಚಿಯಾಗಿ ಅಂತ ಮಾತ್ರ ನಾನು ಹೀಗೆ ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂತ. ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಹೆಲ್ದಿ ಕೂಡ. ನಾನೇನು ಬೇರೆದೆಲ್ಲ ಮಿಕ್ಸ್ ಮಾಡಿಲ್ಲ, ಬರೀ ಮ್ಯಾಗಿ ಪೌಡರ್, ಶೆಜ್ವಾನ್ ಸಾಸ್ ಹಾಗೆ ಆನಿಯನ್ ಆ್ಯಂಡ್ ಟೊಮ್ಯಾಟೊ. ಧನ್ಯವಾದಗಳು.